ನಮಸ್ಕಾರ ಆಚಾರ್ಯ. ಗುರುಗಳೇ, ಹರಿಯ ಶ್ರೀನಿವಾಸಾಶ್ರಮ ನಮಸ್ಕಾರಗಳು. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಯಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಿರಃ ಪತ್ತೇರಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ಪುಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜ येन प्रादुरभावि भूमिवलदे विस्तारे गोसन्ततिः प्राबोधिश्रुति पङ्कजं करुणया प्रकाशितत्वं परम् ध्वान्तं ध्वं समनाजि साधुनिकरश्चाकारि सन्मार्गजः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सत्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूजात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमतच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानगलिने चज्जरि कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वजम् परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 146ನೇಯ ಸುಧಾಮೂಲ. ಅದರಲ್ಲಿ ಮನುವಿನ ಮಾತು ಅದನ್ನ ಪ್ರಮಾಣ ಅಂತ ತಿಳಿಸ್ಕೊಟ್ರು. ಯಾಕೆಂದ್ರೆ ಮೂಲ ಪ್ರಮಾಣ ಯಾವುದು ಅಂದಾಗ ವೇದ ಪ್ರಮಾಣ, ವೇದ ಅಪೌರುಷೇಯ ಅಂತೆಲ್ಲ ಬಂತು. ಹಾಗಾದ್ರೆ ಒಬ್ಬನ ಮಾತನ್ನ ಪ್ರಮಾಣ ಅಂತ ನಾವು ಒಪ್ಪಬೇಕು ಅಂದ್ರೆ ಅದಕ್ಕೇನೋ ಒಂದು ಮೂಲ ಆಧಾರ ಬೇಕು. ಈಗ ಜಿನ ತಾನು ಹೇಳುವಂತಹ ಒಂದು ಮಾತಾಗ್ಬಹುದು, ಅಥವಾ ಇಲ್ಲಿ ಮನು ಹೇಳುವಂತಹ ಮಾತು ಆಗ್ಬಹುದು. ಇವರಿಬ್ಬರ ಮಾತಿನಲ್ಲಿ ವಿಶ್ವಾಸವನ್ನು ತಾಳೋದು ಯಾವಾಗ ಅಂದ್ರೆ ಎರಡಕ್ಕೂ ಮೂಲವಾಗಿ ಪ್ರಮಾಣ ಬೇಕು. ಆ ಪ್ರಮಾಣ ನಮ್ಮಲ್ಲಿದೆ, ವೇದ ಪ್ರಮಾಣ ಅಂತ ನಾವು ಹೇಳ್ತೀವಿ. ಆದ್ರೆ ವೇದದಲ್ಲಿ ಯಾವ್ದು ದೋಷ ಇಲ್ಲ, ಅದನ್ನ ಪ್ರಮಾಣ ಆಗ್ಬೋದು. ಆದ್ರೆ ಜಿನವಾಕ್ಯದ ಮೂಲ ವೇದ ಅಲ್ಲ, ಸ್ವಯಂ ಆ ಜಿನ ಹೇಳಿದ್ರಿಂದ ಪ್ರಮಾಣ ಅಷ್ಟೇ. ಆದ್ರೆ ಆ ಜಿನನಲ್ಲಿ ಆಪ್ತತ್ವ ನಿಶ್ಚಯ ಆಗ್ಲಿಲ್ಲ ನಮ್ಗೆ. ಆ ಜಿನನಿಗೆ ಧರ್ಮಾಧರ್ಮಗಳ ಬಗ್ಗೆ ಜ್ಞಾನ ಇದೆ ಸರಿಯಾಗಿ ಅಂತಾಗ್ಲಿ, ಅಥವಾ ಮೋಸ ಮಾಡಲ್ಲ ಅನ್ನೋದಾಗ್ಲಿ, ಯಾವ ಪ್ರಮಾಣದಿಂದಲೂ ನಿಮಗ್ ಸಾಧನೆ ಮಾಡ್ಲಿಕ್ಕೆ ಬರ್ಲಿಲ್ಲ. ಆದ್ರಿಂದ ನೀವ್ ಹೇಳಿದ್ದು ನಾವು ಒಪ್ಪಲ್ಲ, ಅದರಿಂದ ಜಿನನ ವಾಕ್ಯವನ್ನ ಪ್ರಮಾಣ ಅಂತ ಹೇಳಿಕ್ ಬರಲ್ಲ ಅಂತ ಇಷ್ಟು ಬಂತು. ಇಲ್ಲೇ ಕೊನೆಗೆ ಉಪಸಂಹಾರವನ್ನ ಮಾಡ್ತಾರೆ, ಈ ಭಾಗದ ಮುಕ್ತಾಯ ಮಾಡ್ತಾರೆ. ಅತಃ ಪ್ರತ್ಯಕ್ಷಾದೀನಾಂ ಉಕ್ತ ಲಕ್ಷಣತ್ವಾತ್, ಅದರಿಂದ ಪ್ರತ್ಯಕ್ಷ, ಅನುಮಾನ, ಆಗಮ ಅಂದ್ರೆ ಏನು ಅಂತ ಇದುವರೆಗೂ ಗೊತ್ತಾಯ್ತು. ಗೊತ್ತಾದ್ಮೇಲೆ ಜಿನನ ಪ್ರತ್ಯಕ್ಷ ಏನಿದೆ ಅದು ನಿಜವಾಗಿ ಧರ್ಮಾಧರ್ಮದ ಬಗ್ಗೆ ಇಲ್ಲ. ಜಿನ ತಾನು
ಧರ್ಮದ ಬಗ್ಗೆ ಆಗ್ಲಿ ಅಧರ್ಮದ ಬಗ್ಗೆ ಆಗ್ಲಿ ತನ್ನ ಇಂದ್ರಿಯಗಳ ಮುಖಾಂತರ ತಿಳ್ಕೊಂಡಿಲ್ಲ. ಇನ್ನು ಬೇರೆಯವರು ಹೇಳಿದ ಅನುಮಾನದಲ್ಲಿ ಜಿನಾದಿ ವಾಕ್ಯೇಚ ತದಭಾವ, ಅಷ್ಟೇ ಅಲ್ಲ, ಅನುಮಾನ ಆಗ್ಲಿ ಪ್ರತ್ಯಕ್ಷ ಆಗ್ಲಿ ಅಥವಾ ವಾಕ್ಯ ಆಗ್ಲಿ ಯಾವುದ್ರಲ್ಲೂ ನಾವು ಹೇಳಿದ ಲಕ್ಷಣ ಬರ್ಲೇ ಇಲ್ಲ. ಪ್ರತ್ಯಕ್ಷ ಅಂದ್ರೆ ಏನು, ಅನುಮಾನ ಅಂದ್ರೆ ಏನು, ಆಗಮ ಅಂದ್ರೆ ಏನು ಅಂತ ಹಿಂದೆ ತಾನೇ ತಿಳಿಸಿದ್ವಿ. ಅದ್ ಯಾವುದು ನಿಮ್ಗೆ ತೋರಿಸ್ಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಒಂದು ಅನುಮಾನ ಪ್ರಮಾಣದಿಂದ ಇಟ್ಕೊಂಡು ಜನನ ಮಾತನ್ನ ಪ್ರಮಾಣ ಅಂತ ಒಪ್ಪಿಕೊಂಡು ಅವನ ಮಾತನ್ನ ಆಶ್ರಯಿಸಿ ಪುಣ್ಯ ಪಾಪ ವ್ಯವಸ್ಥೆ ಇದೆಲ್ಲ ಮಾಡೋದು ತುಂಬಾ ಕಷ್ಟ. ಅದರಿಂದ ಯಾವುದು ಸರಿ ಇಲ್ಲ ಅಂತ ಹೇಳಿ ಜಯತೀರ್ಥರು ತಾವು ಉಪಸಂಹಾರ ಮಾಡಿ ಅದನ್ನ ಖಂಡನೆ ಮಾಡಿದ್ದಾರೆ. ಇದನ್ನೇ ಒಂದು ಮಾತು ಹೇಳ್ತಾರೆ ಇಲ್ಲಿ, ಯಹ ಸ್ಖಲಿತವಾಗ್ ಚೋರಾದಿ ತದ್ದೇಹೇ ಸ್ವೇದಾದಿಕಂ ದೃಶ್ಯತೆ ಅಯಂತು ಸ್ವೇದಾದಿರಹಿತ ಇತಿ ತದ್ ರಾಹಿತ್ಯಂ ಜನಸ್ಯ ಅಸ್ಖಲಿತ ವಾಕ್ವೇ ಲಿಂಗಮಿತ್ಯರ್ಥ. ಇದು ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಬರುತ್ತೆ ಈ ವಿಷಯ. ಇಲ್ಲಿ ಜಯತೀರ್ಥರ ಅಭಿಪ್ರಾಯವನ್ನ ಬಿಡಿಸ್ತಾ ಅವ್ರು ಹೇಳ್ತಾರೆ, ಈಗ ಒಬ್ಬ ಮಾತಿನಲ್ಲಿ ಎಡುತ್ತಾ ಇದ್ದಾನೆ, ಅಂದ್ರೆ ಮಾತು ತೊದಲು ಬರ್ತಾ ಇದೆ, ದೇಹ ಬೇರೆ ಆಚೆ ಈಚೆ ಅವನಿಗೆ ಬೆವರು ಬರ್ತಾ ಇದೆ, ಬೆವರು ಹನಿ ಸುರಿತಾ ಇದೆ, ಈ ಕಡೆ ಮಾತಿನಲ್ಲಿ ತೊದಲು ತರ ಇದೆ, ಸ್ಖಾಲಿತ್ಯ ಇದೆ, ಮಾತಿನಲ್ಲಿ ಹಿಂದೆ ಮುಂದೆ ಸಂಬಂಧ ಇಲ್ಲ, ಹಾಗೆ ಹೇಳ್ತಾ ಇದ್ದಾನೆ. ಅವಾಗ ಅವ್ನ್ ಕಳ್ಳ ಅಂತ ಖಂಡಿತ ನಿಶ್ಚಯ ಆಗುತ್ತೆ. ಹಾಗೆ ಜಿನನ ಬಗ್ಗೆನೂ ಹೇಳ್ಬೇಕು, ಆದ್ರೆ ಜಿನ ಹಾಗೆ ಬೆವರು ಸುರಿಸ್ಕೊಂಡು ಏನೋ ಮಾತಿನಲ್ಲಿ ಎಡವುತನ ಮಾಡ್ಕೊಂಡು ಎಡವುತ್ತಾ ಮಾತಾಡ್ತಾ ಇಲ್ಲ, ಆದ್ರಿಂದ ಪ್ರಮಾಣ ಆಗಬಹುದಲ್ವೇ ಅಂತ ಅದೊಂದು ಅಭಿಪ್ರಾಯವನ್ನು ಬಿಡಿಸಿದ್ದಾರೆ. ಅಂದ್ರೆ ಆ ದೃಷ್ಟಾಂತ ಮತ್ತೆ ದಾರ್ಷ್ಟಾಂತಿಕ ಏನ್ ದೃಷ್ಟಾಂತ ಕೊಟ್ಟು ಅದೇ ತರಹ ವರ್ಣನೆ ಮಾಡ್ಬೇಕಿಲ್ಲೋ ಕೂಡ ಅಂತ ತೋರಿಸಿದ್ದಾರೆ. ಯಾವ್ದಕ್ ನಾವು ಹೋಲಿಕೆ ಕೊಡ್ತೀವಿ ಅಲ್ಲಿ ಹೇಗ್ ಹೇಳ್ಬೇಕು, ಇಲ್ಲಿ ಹೇಗ್ ತೋರಿಸ್ಬೇಕು, ಅದನ್ನ ಸರಿಯಾಗಿ ಹೇಳ್ಬೇಕು. ಅದನ್ನ ಇಲ್ಲಿ ಹೇಳಿ ಜಿನಃ ಅನಾಪ್ತಃ ಪುರುಷತ್ವಾದ್ ಯಜ್ಞದತ್ತವತ್ ಅಂತ ಒಂದು ಅನುಮಾನನು ತೋರಿಸಿದ್ದಾರೆ. ಇದು ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಇದೆ. ಅದನ್ನ ಜಿನ ಅವನು ಆಪ್ತ ಅಲ್ಲ, ಯಾಕೆ, ಅವನು ಪುರುಷನಾದ್ದರಿಂದ ಯಜ್ಞದತ್ತನಂತೆ. ಲೋಕದಲ್ಲಿ ಯಜ್ಞದತ್ತ ಅಂತ ಒಬ್ಬ ಮನುಷ್ಯ, ಅವನ್ ಬರೀ ಮೋಸ ಮಾಡ್ತಾನೆ, ಅವನೊಬ್ಬ ಮನುಷ್ಯನೇ, ಅವನ್ ಮೋಸ ಮಾಡ್ತಾನೆ, ಅವ್ನಿಗೆ ಏನೂ ಗೊತ್ತಿಲ್ಲ, ಅವನ ಹಿಂದೆ ಶಕ್ತಿನೂ ಇಲ್ಲ, ವಯಸ್ಸು ಬೇರೆ ಆಗೋಗಿದೆ, ಯಾವ್ದು ಸರಿ ಇಲ್ಲ, ಆಪ್ತಿನೇ ಇಲ್ಲ ಅವನಲ್ಲಿ, ಅಂಥವನ್ ಅನಾಪ್ತ. ಅದೇ ತರ ಜಿನನು ಕೂಡ ಒಬ್ಬ ಯಜ್ಞದಂತರಂತೆ ಪುರುಷ ತಾನೆ, ಅವನೇನ್ ದೇವ್ರೇನಲ್ಲ, ಅವನು ಒಬ್ಬ ಪುರುಷ, ಹಾಗಾದ್ರೆ ಅವನು ಕೂಡ ಆಪ್ತ ಹೇಗಾಗ್ಲಿಕ್ಕೆ ಸಾಧ್ಯ, ಅವನು ಆಪ್ತ ಅಲ್ಲ ಅಂತ ಇದುವರೆಗೆ ಈ ವಿಷಯವನ್ನ ಖಂಡನೆ ಮಾಡಿ ಇನ್ನೊಂದು ಅವರು ಒಂದು ಅನುಮಾನ ಹೇಳಿದ್ರು, ವಿಮತಂ ಪ್ರಮಾಣಂ ಆಪ್ತ ವಾಕ್ಯತ್ವ. ಜಿನನ ಮಾತು ಯಾಕೆ ಪ್ರಮಾಣ, ಅದೊಂದು ಆಪ್ತ ವಾಕ್ಯ ಅಂತ, ಆದ್ರೆ ಅದು ಇಲ್ಲ ಅಂತ ಹೇಳಿ ನಾವ್ ಅದಕ್ಕೋಸ್ಕರನೇ ಈ ಪ್ರತ್ಯಕ್ಷ ಅನುಮಾನ ಶಬ್ದ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ಎಲ್ಲ ಹೇಳಿ ನೀವ್ ಯಾವ ಪ್ರಮಾಣ ನಮಗ್ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ಖಂಡನೆ ಮಾಡಿದ್ರು. ಇಷ್ಟಾದ್ಮೇಲೆ ಮುಂದಿನ ಸುಧಾಮೂಲದಲ್ಲಿ ಇನ್ನೊಂದು ಹೊಸ ಚರ್ಚೆಗೆ ಹೋಗ್ತಾರೆ. ಇನ್ನು ಜೈನ ಮತದ ಖಂಡನೆ ಇಲ್ಲಿ ಮುಕ್ತಾಯ ಆಗಿಲ್ಲ, ಇನ್ನು ಖಂಡನೆ ಮಾಡ್ತಾ ಇದ್ದಾರೆ. ಮುಂದೇನ್ ಹೇಳ್ತಾರೆ ಅಂತ ನೋಡೋಣ. 147ನೇ ಸುಧಾಮೂಲ. ನ ಕೇವಲಂ ಜಿನಸ್ಯ ಅಸ್ಖಲಿತ ವಾಕ್ತ್ವಂ ನಿಶ್ಚಾಯಕ ಭಾವಾದ್ ಅಸಿದ್ಧಂ ಕಿಂತು ಸ್ಖಲನ ದರ್ಶನಾದಪಿ ಇತ್ಯಾಹ ಸ್ವರೂಪೇ ಇತಿ ಸ್ವರೂಪೇ ಪುದ್ಗಲಸ್ಯೋಕ್ತ ದೋಷಾಃ ಆನಂದಮೇವ ಚ ನ ಮನ್ಯತೆ ಪುದ್ಗಲಂ ಸಹ ದುಃಖಾಭಾವ ಸುಖಂ ತ್ವಿತಿ ಅಂತ ಅನುವ್ಯಾಖ್ಯಾನ. ಅಂದ್ರೆ ಈಗ ಜಿನ ಎಡವಿಲ್ಲ ಮಾತಿನಲ್ಲಿ ಅಂತ ಹೇಳ್ತಾ ಬಂದ್ರು, ಇದಕ್ಕೇನಾದ್ರು ಪ್ರಮಾಣ ಉಂಟಾ, ಏನೂ ಇಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾರೆ ನಿಮ್ಮ ಜಿನ ಎಡವಿದಾನೆ, ಅವನ ಮಾತಿನಲ್ಲಿ ಎಡವು ತರ ಕಾಣ್ತಾ ಇದೆ, ಎಲ್ಲಿ ಎಡವಿದಾನೆ ಜಿನ ಅದನ್ನ ತೋರಿಸ್ತೀವಿ ಈಗ ಕೇಳಿ ಅಂತ. ಹಾಗಾದ್ರೆ ಸಿದ್ಧಾಂತವನ್ನ ಹೇಳ್ಬೇಕಾದ್ರೆ ಎಲ್ಲೋ ಎಡವು ಬಿಟ್ಟಿದ್ದಾನೆ ಜಿನ, ಎಲ್ಲಿ ಅಂದ್ರೆ ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳೋದು ಸ್ವರೂಪೇ ಪುದ್ಗಲಸ್ಯ ಉಕ್ತಾಹ ದೋಷಾಹ ಅಂತ ಹೇಳ್ತಾರೆ. ಪುದ್ಗಲನ ಸ್ವರೂಪದಲ್ಲಿ ದೋಷಗಳಿವೆ ಅಂತ. ಇದನ್ನ ಪುದ್ಗಲನ ಸ್ವರೂಪದಲ್ಲಿ ದೋಷಗಳನ್ನ ಹೇಳಿದೀವಿ ಅಂತಂದ್ರೆ ಅರ್ಥ, ಇದನ್ನ ಹಿಂದೆನೆ ಹೇಳಿದೀವಿ ವಸ್ತುತಃ. ಎಲ್ಲಿಂದ 2ನೇ ಅಧ್ಯಾಯದಲ್ಲೂ ಜೈನ ಮತ ಖಂಡನೆ ಬರುತ್ತೆ. ಇದು 3ನೇ ಅಧ್ಯಾಯ. ಇದರ ಹಿಂದಿನ ಅಧ್ಯಾಯ ಏನಿದೆ 2ನೇ ಅಧ್ಯಾಯ, ಅಲ್ಲೂ ಜೈನ ಮತ ಖಂಡನೆ ಇದೆ. ಅದನ್ನ ನಾವು ಸಮಯಪಾದ ಅಂತ ಕರಿತೀವಿ. 2ನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ 1ನೇ ಪಾದಕ್ಕೆ ಯುಕ್ತಿಪಾದ ಅಂತ ಕರೀತಾರೆ, 2ನೇ ಪಾದಕ್ಕೆ ಸಮಯಪಾದ ಅಂತ ಕರೀತಾರೆ. ಈ ಸಮಯಪಾದ ಅಂತಂದ್ರೆ ಅನೇಕ ದರ್ಶನಗಳು, ಅಲ್ಲಿ ಸಾಂಖ್ಯರಾಗಬಹುದು, ವೈಶೇಷಿಕರು ನ್ಯಾಯಶಾಸ್ತ್ರದವರು ಆಗ್ಬಹುದು, ಅಥವಾ ಇವರು ಅದ್ವೈತಿಗಳಾಗಬಹುದು, ಹಾಗೆ ಜೈನರು, ಬೌದ್ಧರು, ಇಂಥ ಎಲ್ಲ ಸಮಯ ಅಂದ್ರೆ ದರ್ಶನಗಳು, ಎಲ್ಲ ದರ್ಶನಗಳನ್ನ ಖಂಡನೆ ಮಾಡಿದ್ದಾರೆ ಅಲ್ಲಿ. ಅಂದ್ರೆ 2ನೇ ಅಧ್ಯಾಯದ
ಎರಡನೇ ಪಾದ ಸಮಯ ಪಾದ ಅಂತಾನೆ ಅದಕ್ಕೆ ಹೆಸರು. ಅಂಥ ಸಮಯಗಳನ್ನೆಲ್ಲ ಅಂದ್ರೆ ಸಿದ್ಧಾಂತಗಳನ್ನೆಲ್ಲ ಖಂಡನೆ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಇದನ್ನು ಅಲ್ಲೇ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಈ ಅಧ್ಯಾಯದಲ್ಲಿ ಹೇಳೋ ಅಗತ್ಯ ಇಲ್ಲ ಅಂತ. ನಾವೀಗ ಸದ್ಯಕ್ಕೆ 2ನೇ ಅಧ್ಯಾಯಕ್ಕೆ ಹೋಗಿಲ್ಲ ಇನ್ನು. ಹಾಗಾಗಿ ಆಮೇಲೆ ನಮಗ್ ಗೊತ್ತಾಗತ್ತೆ ಅದನ್ನ ಓದಿದಾಗ ಜೈನ ಮತ ಖಂಡನೆಯನ್ನು ಇನ್ನೂ ಹೇಗೆ ಮಾಡಿದ್ದಾರೆ ಇವರು ಅಂತ ಆಚಾರ್ಯರು. ಅದಕ್ಕೆ ಜಯತೀರ್ಥರ ವಿವರಣೆ ಹೇಗಾಗಿದೆ, ಟಿಪ್ಪಣಿಕಾರರು ಏನೇನು ವಿವರಣೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಪ್ರಕೃತದಲ್ಲಿ ವಿಷಯ ಸಪ್ತಮಿ ಯಂ ಅಂತ ಇದಕ್ಕೆ ತಿಳಿಸಿತು. ಸ್ವರೂಪ ಅಂದ್ರೆ ಸ್ವರೂಪದ ವಿಷಯದಲ್ಲಿ ಇಲ್ಲಿ ಅಪುದ್ಗಲ ಅಂತ ಶಬ್ದ ಬಿಡಿಸ್ಕೊಳ್ಬೇಕು. ಸ್ವರೂಪೇ ಪುದ್ಗಲಸ್ಯೋಕ್ತ ಅಂತ ಅನ್ಸುತ್ತಲ್ಲಿ. ಅದರಲ್ಲಿ ಅಳ್ಳು ಮಾರ್ಕ್ ಇದೆ, ಅಳ್ಳು ಎಸ್ ಮಾರ್ಕ್ ಇದೆ. ಸ್ವರೂಪೇ ಅಪುದ್ಗಲಸ್ಯ ಉಕ್ತಾಹ ದೋಷ ಅಂತ ಒಂದು ಪಾಠ. ಇನ್ನೊಂದು ಆಚಾರ್ಯರ ಪಾಠ ಸ್ವರೂಪೇ ಪುದ್ಗಲಸ್ಯ, ಒಂದ ಪುದ್ಗಲ ಅನ್ನೋ ಶಬ್ದ, ಒಂದ ಅಪುದ್ಗಲ ಅನ್ನೋ ಶಬ್ದ. ಎರಡನ್ನೂ ತಗೊಳ್ಳಿಕ್ ಬರುತ್ತೆ. ಯಾಕೆ ಸಂಧಿ ಎರಡು ಥರನೂ ಮಾಡ್ಲಿಕ್ಕೆ ಬರುತ್ತೆ ಇಲ್ಲಿ ವ್ಯಾಕರಣದ ಪ್ರಕಾರ. ಸರಿ, ಇಲ್ಲಿ ಅಪುದ್ಗಲ ಅಂದ್ರೆ ಏನರ್ಥ? ಅ ಅಂತ ಇಟ್ಕೊಳ್ಳೋಣ. ಸ್ವರೂಪೇ ಪುದ್ಗಲಸ್ಯೋಕ್ತ ಅ ಅಂತ ಇಟ್ಕೊಳ್ಳೋಣ. ಇಟ್ಕೊಂಡ ಏನರ್ಥ? ಪುದ್ಗಲ ಅಂದ್ರೆ ಜೈನ ಮತದಲ್ಲಿ ದೇಹಕ್ಕೆ ಕರೀತಾರೆ. ನಮ್ಮ ದೇಹ ಇದೆಯಲ್ಲ, ನಾವು ದೇಹ ಅಂತ ಕರಿತೀವಿ, ಅವರು ಪುದ್ಗಲ ಅಂತ ಕರೀತಾರೆ ಅವರ ಸಿದ್ಧಾಂತದಲ್ಲಿ. ಜೈನ ಗ್ರಂಥಗಳನ್ನು ಓದೋದು ಕಷ್ಟ. ಯಾಕೆ ಅಂದ್ರೆ ಏನು ಹೊಸ ವಿಚಾರ ಹೇಳಿರ್ತಾರೆ ಅಂತ ಅರ್ಥ ಅಲ್ಲ. ಎಲ್ಲೋ ಕೆಲವು ಕಡೆ ತಮ್ಮದೇ ಆದ ರೀತಿಯಲ್ಲಿ ಹೊಸ ಹೊಸ ವಿಚಾರ ಅಂತ ಅವ್ರು ಅನ್ಕೊಂಡಿರ್ತಾರೆ. ವಸ್ತುತಃ ಅದೆಲ್ಲ ಇಲ್ಲಿ ಬಂದು ಖಂಡನೆ ಆಗೋಗಿರುತ್ತೆ. ಅವ್ರಿಗೆ ಏನ್ ಮಾಡ್ತಾರೆ, ತಮ್ಮ ಸಿದ್ಧಾಂತದಲ್ಲಿ ಕೆಲವು ಶಬ್ದಗಳನ್ನು ಬಳಸ್ತಾರೆ. ಆ ಶಬ್ದ ಬಳಸೋದು ಜಗತ್ನಲ್ಲಿ ಯಾರು ಬಳಸಲ್ಲ. ಅಂದ್ರೆ ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಬಳಸ್ತಾರೆ. ಈಗ ಪುದ್ಗಲ ಅಂತ ಬಳಸ್ತಾರೆ. ಪುದ್ಗಲ ಅಂದ್ರೆ ದೇಹ ಅಂತ ಯಾರಿಗ್ ಗೊತ್ತಿರುತ್ತೆ? ಅವರ ಸಿದ್ಧಾಂತದಲ್ಲಿ ಪುದ್ಗಲಕ್ಕೆ ಹೀಗೆ, ಪುದ್ಗಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಡ್ತಾರೆ. ಅಂದ್ರೆ ಒಂದೊಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಆ ಶಬ್ದಗಳು ತುಂಬಾ ಇರುತ್ತೆ. ಈಗ ದ್ವೈತ ಸಿದ್ಧಾಂತದಲ್ಲಿ ಹಾಗಿಲ್ಲ. ದ್ವೈತ ಸಿದ್ಧಾಂತದಲ್ಲಿ ನ್ಯಾಯಶಾಸ್ತ್ರದಲ್ಲಿ ಬಳಸೋ ಶಬ್ದ, ಮೀಮಾಂಸಾ ಶಾಸ್ತ್ರ ಬಳಸೋ ಶಬ್ದ ಪ್ರಸಿದ್ಧವಾದದ್ದನ್ನೇ ಬಳಸಿರ್ತಾರೆ. ಈ ತರ ವಿಚಿತ್ರವಾದ ಶಬ್ದವನ್ನು ಬಳಸಿರಲ್ಲ. ಎಲ್ಲಾರು ಪುರಾಣದಲ್ಲಿ ಬಂದಿರೋದು ಹೀಗೆಲ್ಲ ಇರುತ್ತೆ, ಮೂಲ ಇರುತ್ತೆ ಒಂದು ಪ್ರಮಾಣ. ಆದ್ರೆ ಜಿನನ ಆಗಮದಲ್ಲಿ ಹೀಗಿಲ್ಲ. ಏನೇನೋ ಶಬ್ದ ಬಳಸ್ತಾರೆ. ಅದಕ್ಕೆ ಅವರೇ ಅರ್ಥ ಹೇಳ್ಬೇಕು, ಇಲ್ಲ ಗೊತ್ತಾಗಲ್ಲ. ಅವರ ವ್ಯಾಖ್ಯಾನಕಾರರು ಬಿಡಿಸಿದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥನೇ ಆಗಲ್ಲ. ಹಾಗೆ ಇಲ್ಲಿ ಪುದ್ಗಲ ಅನ್ನೋ ಶಬ್ದಕ್ಕೆ ದೇಹ ಅಂತ ಅರ್ಥ ಇದೆ. ಅಪುದ್ಗಲ ಅಂದ್ರೆ ದೇಹ ಅಲ್ಲ, ಅದು ದೇಹದ ತರಹ ಇರೋದನ್ನ ಅಪುದ್ಗಲ ಅಂತ ತಗೊಳ್ಬೇಕಂತೆ. ಅದನ್ನ ಇಲ್ಲಿ ನೈವಯುಕ್ತ ನ್ಯಾಯೇನ ಪುದ್ಗಲಾತ ದೇಹಾದನ್ಯ ತತ್ ಸದೃಶ್ಚ ಆತ್ಮ ಉಚ್ಯತೆ. ಆತ್ಮನನ್ನ ಇಲ್ಲಿ ಅಪುದ್ಗಲ ಅಂತ ಕರೆದಿರೋದು. ದೇಹ ಅಲ್ಲ ಆತ್ಮ, ದೇಹ ಬೇರೆ ಆತ್ಮ ಬೇರೆ. ಇನ್ನು ದೇಹದ ತರಹ ಆತ್ಮನಿದ್ದಾನೆ ಅಂತ ಸಾದೃಶ್ಯವನ್ನು ಕೂಡ ಹೇಳಿದ್ದಾರೆ. ದೇಹದ ತರಹ ಆತ್ಮ ಇರೋದೊಂದೇನಂತ ಅದನ್ನ ವರ್ಣನೆ ಮಾಡ್ಬೇಕು. ದೇಹದ ತರ ಆತ್ಮ ಅಂದ್ರೇನು? ಅದು ಒಂದ್ ವಸ್ತು, ಇದು ಒಂದ್ ವಸ್ತು ಅಂತ ನಾನು ಅಂದ್ರೆ ದೇಹ ಅನ್ನೋದು ನಶ್ವರ, ಆತ್ಮ ಅನ್ನೋದು ನಶ್ವರ ಅಲ್ಲ, ಅದು ನಿತ್ಯ. ಮತ್ತೆ ದೇಹ ಸಾದೃಶ್ಯ ಈ ಜೀವನಿಗೆ ಹೇಗೆ ಹೇಳೋದು, ಆತ್ಮನಿಗೆ ಅಂತ? ಅದಕ್ಕೆ ಒಂದು ಕಾರಣ ಇದೆ, ಅದನ್ನ ಮುಂದಕ್ಕೆ ಕೊಡ್ತಾರೆ. ಅಂತೂ ಅಪುದ್ಗಲ ಅನ್ನೋ ಶಬ್ದಕ್ಕೆ ದೇಹಕ್ಕಿಂತ ಬೇರೆಯಾದ ಆತ್ಮ ಅಂತ ಅರ್ಥ, ಜೀವ ಅಂತ ಅರ್ಥ. ಒಟ್ಟು ಅಪುದ್ಗಲ ಶಬ್ದ. ಹಾಗಾದ್ರೆ ಪುದ್ಗಲ ಶಬ್ದಕ್ಕೆ ಏನರ್ಥ? ದೇಹ ಅಂತ ಅರ್ಥ. ಕೆಲವರು ಪುದ್ಗಲ ಅನ್ನೋ ಶಬ್ದಕ್ಕೆ ಆತ್ಮ ಅಂತಾನೂ ಅರ್ಥ ಹೇಳಿದ್ದೆ. ಅದು ಜೈನರೇ ಹೇಳ್ತಾರೆ. ಅವರ ಮತದಲ್ಲಿ ಎರಡು ಪ್ರಕಾರ ಇದೆ. ಪುದ್ಗಲ ಅನ್ನೋದಕ್ಕೆ ದೇಹ ಅಂತಾನೂ ಅರ್ಥ ಇದೆ, ಜೀವ ಅಂತಾನೂ ಅರ್ಥ ಇದೆ. ಅದರಲ್ಲಿ ವೃದ್ಧರು ಮತ್ತೆ ನವೀನರು ಅಂತ. ವೃದ್ಧ ಜೈನರು, ನವೀನ ಜೈನರು ಅಂತ. ಅಂದ್ರೆ ಹಳಬ್ರು, ಇತ್ತೀಚಿನವರು ಅಂತ ಅರ್ಥ. ಅದನ್ನ ಜರತ್ ಜೈನ, ನವ್ಯ ಜೈನ ಅಂತ ಹೇಳಿ ಆ ನವ್ಯ ಜರತ್ ಅನ್ನೋ ಶಬ್ದಗಳನ್ನ ಹಾಕಿ ಬಳಸ್ತಾರೆ ಅಷ್ಟೆ. ಇನ್ನು ಈ ಪುದ್ಗಲ ಅಂತ ಹೇಳಿ ದೇಹ ಮತ್ತೆ ಆತ್ಮ ಅಂತ ಏನ್ ತಗೊಂಡ್ವಿ, ಇದಕ್ ಹಿಂದೆ ದೋಷ ಹೇಳಿದ್ರು. ಎಲ್ಲಿ ಹೇಳಿದ್ರು? ಏವಂಚ ಆತ್ಮ ಕಾತ್ಸ್ಯಂ ಓಂ, ಅದು ಬ್ರಹ್ಮಸೂತ್ರ ಹಿಂದೆ ಬಂದಿದೆ, ಅಲ್ಲಿ ಹೇಳಿದೆ. ಒಟ್ಟು ಅರ್ಥ ಹೇಳ್ತಾರೆ. ಈಗ ಏನು? ಜಿನೇನ ಆತ್ಮಸ್ವರೂಪಂ ಶರೀರ ಪರಿಮಾಣಂ ರೂಪವಚ್ಚ ಉತ್ತಮ. ಶರೀರದ ಪರಿಮಾಣ ಏನು? ಅದು ಆತ್ಮಸ್ವರೂಪ. ಆತ್ಮಸ್ವರೂಪ ಅದು ಶರೀರ ಪರಿಮಾಣ, ರೂಪವಚ್ಚ ಉತ್ತಮ ಅಂದ್ರೆ ಏನರ್ಥ ಆಯ್ತು? ಶರೀರದಲ್ಲಿ ರೂಪ ಇದೆ, ಶರೀರದ ಪರಿಮಾಣ ಆತ್ಮನ ಪರಿಮಾಣ ಅದು ಒಂದೇ ಅಂತ ಆಯ್ತು. ಆತ್ಮಸ್ವರೂಪಂ ಶರೀರ ಪರಿಮಾಣಂ ಅಂತ ಹೇಳ್ತಾರೆ. ಶರೀರದ ಪರಿಮಾಣ ಅದು ಆತ್ಮಸ್ವರೂಪ, ಅದಕ್ಕೊಂದು ರೂಪನೂ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಆತ್ಮಸ್ವರೂಪದಲ್ಲಿ ಎಷ್ಟು ಪರಿಮಾಣ ಇದೆ? ಶರೀರದಷ್ಟೇ ಪರಿಮಾಣ ಇದೆ. ಹಾಗೆ ಅಲ್ಲಿ ರೂಪನೂ ಇದೆ ಅಂತ ಹೇಳ್ತಾರೆ. ಆದ್ರೆ ಅದು ಸರಿ ಇಲ್ಲ. ಆದ್ರಿಂದ ಸ್ಖಲಿತ ವಾಕ್, ಜಿನ ತಾನು ಎಡವಿದ್ದಾನೆ. ಅಲ್ಲ, ಯಾಕದು ಸರಿ ಇಲ್ಲ ಅಂದ್ರೆ ಅದು ನಾವ್ ಅಲ್ಲೇ ನೋಡ್ಬೇಕು. ಟಿಪ್ಪಣಿಯಲ್ಲಿ ಬಿಡಿಸಿದ್ರೆ ನಾವು ನೋಡೋಣ, ಇಲ್ಲಾಂದ್ರೆ ಮತ್ತೆ ಆ 2ನೇ ಅಧ್ಯಾಯದಲ್ಲಿ ಬಂದಾಗಲೇ ನಾವು ನೋಡೋಣ. ಯದ್ಯಪಿ ಸಪ್ತಭಂಗಿನಯೋಪಿ ತದುಕ್ತೋ ದೂಷಿತ
ತಥಾಪಿ ಮೋಕ್ಷ ಸಾಧನಂ ಯತ್ ಪುದ್ಗಲ ದರ್ಶನ ಮುಕ್ತಂ ತತ್ರೈವ ಸ್ಖಲನ ಪ್ರದರ್ಶನಾಯ ಮುಕ್ತಿ. ವಸ್ತುತಃ ಸಪ್ತಭಂಗಿ ಸಿದ್ಧಾಂತ ಅಂತ ಅವರ ಬಹಳ ಪ್ರಸಿದ್ಧವಾದ ಸಿದ್ಧಾಂತ. ಸಪ್ತಭಂಗಿ ಅಂದ್ರೆ ಜಗತ್ನಲ್ಲಿ 7 ತರ ವಸ್ತುಗಳಿರತ್ತೆ ಅಂತ ಅವ್ರು ಹೇಳ್ತಾರೆ. 7 ವಸ್ತು ಅಲ್ಲ, ಗಮನಿಸ್ಬೇಕು. ಜಗತ್ನಲ್ಲಿ 7 ವಸ್ತು ಅಂತ ಹೇಳಲ್ಲ, ಅದು ಯಾರು ಹೇಳಲ್ಲ. ಜಗತ್ತಿನಲ್ಲಿ ಕಾಣಿಸೋದು 7 ವಸ್ತುದ ಅಥವಾ 7 ವೆರೈಟಿನ? ಬೇಕಾದಷ್ಟು ವೆರೈಟಿ ಇದೆ, ಬೇಕಾದಷ್ಟು ವಸ್ತು ಇದೆ. ಯಾರು 7 ವಸ್ತು ಅಂತ ಹೇಳ್ತಾರ? ಅಂಥದ್ರಲ್ಲಿ ಅತಿ ಬುದ್ಧಿವಂತನಾದ ಜಿನ ಹಾಗೆ ಹೇಳ್ತಾರ? ಖಂಡಿತ ಹೇಳಲ್ಲ. ಅದು ಪ್ರತ್ಯಕ್ಷವಾದ, ಕಣ್ಣಾರೆ ನೋಡ್ತಾ ಇದೀವಲ್ಲ. ಮನೆಯಲ್ಲೇ 1000 ವಸ್ತು ಇರುತ್ತೆ, ಜಗತ್ನಲ್ಲಿ 7 ವಸ್ತು ಅಂತಂದ್ರೆ ಏನರ್ಥ? ಹಾಗಾಗಿ ಅದರ ಅಭಿಪ್ರಾಯ ಏನು ಹಾಗಾದ್ರೆ ಅಂದ್ರೆ, ಜಗತ್ನಲ್ಲಿರೋ ಅನಂತ ವಸ್ತುಗಳು ಏನಿದೆಯಲ್ಲ, ಅದು 7 ತರಹ ಇದೆ ಅಷ್ಟೇ. 7 ಅಲ್ಲ, 7 ತರಹ ಇದೆ. ಈಗ ಮನುಷ್ಯರು 2 ತರ. 2 ತರ ಅಂದ್ರೆ ಯಾರು? ಒಂದು ಸ್ತ್ರೀ, ಇನ್ನೊಂದು ಪುರುಷ. ಅಥವಾ ವರ್ಣಗಳು ಮನುಷ್ಯರು 4 ತರ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ತರ ವಿಭಾಗ ಮಾಡಿಕೊಡ್ತಾರೆ. ಆ ತರ 7 ತರ ಇದೆ ಅಂತ ಎಲ್ಲಾ ವಸ್ತು. ಅದು ಯಾವ್ದು ಬೇಕಾದ್ರೆ, ಜಡ ಇರ್ಲಿ, ಚೇತನ ಇರ್ಲಿ, ಏನ್ ಬೇಕಾದ್ರೆ ಇರ್ಲಿ. ಅದ್ ಹೇಗೆ ಅಂದ್ರೆ ಸಪ್ತಭಂಗಿ, ಸಪ್ತಭಂಗ ಪ್ರಕಾರಗಳಿವೆ ಅಂತ ಹೇಳ್ತಾರೆ. ಏನ್ 7 ಪ್ರಕಾರ ನೋಡಿ? ಕೆಲವು ವಸ್ತು ಸತ್ಯ ಆಗಿರುತ್ತೆ, ಕೆಲವು ವಸ್ತು ಸುಳ್ಳಾಗಿರುತ್ತೆ, ಕೆಲವು ವಸ್ತು ಸತ್ಯ ಸುಳ್ಳು ಎರಡೂ ಆಗಿರುತ್ತೆ, ಕೆಲವು ಸತ್ಯನೂ ಅಲ್ಲ ಸುಳ್ಳು ಅಲ್ಲದ ಇನ್ನೊಂದಾಗಿರುತ್ತೆ, ಕೆಲವು ಸತ್ಯಕ್ಕಿಂತ ಬೇರೆ ಸುಳ್ಳಿಗಿಂತ ಬೇರೆ ಸತ್ಯ ಸುಳ್ಳು ಆಗಿರುತ್ತೆ. ಹೀಗೆ ಅಂದ್ರೆ ಏನೋ ಒಟ್ಟು ಈ 7ರಲ್ಲೇ ಇರ್ಬೇಕು ಇಡೀ ಜಗತ್ತಿನಲ್ಲಿರೋ ವಸ್ತು. ಒಂದ ಸತ್ಯನೋ ಅಸತ್ಯನೋ, ಸದಸತ್ತೋ ಸದ್ವಿಲಕ್ಷಣನೋ, ಸದ್ವಿಲಕ್ಷಣತ್ವೇ ಅಸದ್ವಿಲಕ್ಷಣತ್ವನೋ, ಅಥವಾ ಅಸದ್ವಿಲಕ್ಷಣೆ ಸತ್ವನೋ, ಸತ್ವಿಲಕ್ಷಣತ್ವೇ ಸತಿ ಅಸತ್ವ ಅಂತನೋ, ಹಿಂಗ್ ಶಬ್ದಗಳನ್ನು ಬಳಸ್ತಾ ಹೋಗ್ತಾರೆ. ಇದು ಸಪ್ತಭಂಗಿನಯ ಅಂತ ಕರಿತೀವಿ. ಇದನ್ನೆಲ್ಲ 2ನೇ ಅಧ್ಯಾಯದಲ್ಲಿ ಮತ್ತೆ ವಿಸ್ತಾರವಾಗಿ ನಾವು ನೋಡ್ತೀವಿ. ಅದ ನಾವು ಒಪ್ಪಲ್ಲ ಇದನ್ನ. ಸಪ್ತಭಂಗಿನಯವನ್ನ ಖಂಡನೆ ಮಾಡ್ತೀವಿ ನಾವು. ಯಾಕೆ ಖಂಡನೆ ಮಾಡ್ತೀವಿ ಅಂದ್ರೆ, ಜಗತ್ನಲ್ಲಿ ಇರೋದು 2 ಪ್ರಕಾರ. ಒಂದ ಸತ್ಯ, ಒಂದ ಸುಳ್ಳು. ಇದು ಬಿಟ್ಟು ಇನ್ನೇನಿದೆ? ಸತ್ಯವೂ ಸುಳ್ಳು, ಸುಳ್ಳು ಸತ್ಯ, ಇದು ಹೆಂಗೆ ಇದೆಲ್ಲ ಹೇಳೋದು? ಇಲ್ಲ ಒಂದ್ ವಸ್ತು ಸತ್ಯನೂ ಆಗಿದೆ, ಸುಳ್ಳು ಆಗಿದೆ ಹೇಳಿಕ್ ಬರುತ್ತ? ಅಲ್ಲ, ಸತ್ಯವೂ ಅಲ್ಲದ ಸುಳ್ಳು ಅಲ್ಲದ ಒಂದ್ ವಸ್ತು ಇದೆಯಾ? ಇದೆಲ್ಲ ಹೇಳಿಕ್ ಬರುತ್ತ? ಇರೋದು 2 ಪ್ರಕಾರ. ಒಂದ್ ಸತ್ಯನೋ, ಒಂದ್ ಅಸತ್ಯನೋ. ಎರಡಲ್ಲೂ ಬಾಯ್ ಬಿಟ್ಟು ಹೇಳಿ. ಒಂದ ಬುದ್ಧಿವಂತನ, ಒಂದ ಪೆದ್ದನ? ಇಲ್ಲ ಇಲ್ಲ, ಅದು ಬುದ್ಧಿವಂತನೂ ಅಲ್ಲದ ಪೆದ್ದನೂ ಅಲ್ಲದ ಒಂದು ವಿಲಕ್ಷಣವಾದ ವಸ್ತು ಇವನು ಅಂದ್ರೆ ಇದು ಹೆಂಗ್ ಸಾಧ್ಯ? ಇರೋದು ಒಂದ್ ಬುದ್ಧಿ ಇರ್ಬೇಕು, ಬುದ್ಧಿ ಇಲ್ಲ ಒಂದ್ ಪೆದ್ದ ಅಷ್ಟೇ. ಪೆದ್ದ ಅಲ್ಲ ಬುದ್ಧಿವಂತ, ಬುದ್ಧಿವಂತ ಅಲ್ಲ ಪೆದ್ದ ಅಷ್ಟೇ. ಇವ್ರೇನ್ ಮಾಡ್ತಾರೆ ಅಂದ್ರೆ, ಇಲ್ಲ ಇಲ್ಲ ಬುದ್ಧಿವಂತನೂ ಅಲ್ಲದ ಪೆದ್ದನೂ ಅಲ್ಲದ ಇನ್ನೊಂದ್ ರೀತಿ ಇವನಿದಾನೆ ಅಂತ. ಇದು ಯಾವ ಪ್ರಕಾರನೂ ಜಗತ್ನಲ್ಲಿ ಇಲ್ಲ. ಇಲ್ದೇ ಇರೋ ಪ್ರಕಾರನೆಲ್ಲ ಈ ಜೈನ ಮತದವರು ಹೇಳ್ತಾರೆ. ಇದನ್ನ ಒಪ್ಕೊಳ್ಬೇಕು ನಾವು, ಇದನ್ನ ಒಪ್ಕೊಳ್ಳಲ್ಲ ನಾವು. ಆದ್ರೆ ಅದ್ವೈತ ಮತದವ್ರು ಒಪ್ಕೊಳ್ತಾರೆ. ಎಷ್ಟು? ಸಪ್ತಭಂಗ ಒಪ್ಪಲ್ಲ ಅವರು, ಸಪ್ತಭಂಗಿನೇ ಅಲ್ಲ ಅವ್ರದ್ದು. ಆದ್ರೆ 5 ತನಕ ಒಪ್ಕೊಳ್ತಾರೆ. ಸತ್ವ, ಅಸತ್ವ, ಸದಸತ್ವ, ಸದಸತ್ ವಿಲಕ್ಷಣತ್ವ, ಸದಸತ್ ವಿಲಕ್ಷಣ ವಿಲಕ್ಷಣತ್ವ ಅಂತೆಲ್ಲ ಒಪ್ತಾರೆ ಅವರು. ಅದನ್ನ ಸತ್ಯ ಆಗಿರುತ್ತೆ, ಅಸತ್ಯ ಆಗಿರುತ್ತೆ, ಸತ್ಯವೂ ಅಲ್ಲ, ಅಸತ್ಯವೂ ಅಸತ್ಯವೂ, ಸತ್ಯವೂ ಅಲ್ಲದ, ಅಸತ್ಯವೂ ಅಲ್ಲದ ಅಂತ ಹೀಗೆಲ್ಲ ವಸ್ತುಗಳನ್ನ ಜಗತ್ನಲ್ಲಿ ಒಪ್ಪಿದಾರ ಅವರೆಲ್ಲ. ಅದ ವಸ್ತುತಃ ಈ ತರ ಪ್ರಕಾರನೇ ಅಪ್ರಸಿದ್ಧ. ಮೊದಲು ಸತ್ಯ ಅಲ್ಲದೆ ಇರೋ, ಅಸತ್ಯ ಅಲ್ಲದೆ ಇರೋ ಒಂದು ವಸ್ತುನ ತೋರಿಸ್ಕೊಟ್ಬಿಡಿ. ಇಲ್ಲ ಸತ್ಯನೂ ಆಗಿದೆ, ಅಸತ್ಯನೂ ಆಗಿರೋ ಒಂದು ವಸ್ತು ತೋರಿಸ್ಕೊಟ್ಬಿಡಿ. ಇದು ಎರಡೂ ಆಗಲ್ಲ ನಿಮ್ ಕೈಲಿ. ಅದನ್ನ ಇದೆಲ್ಲ ಅಬದ್ಧ, ಸರಿ ಇಲ್ಲ ಅಂತ ಅರ್ಥ. ಹೀಗೆ ಈ ಸಪ್ತಭಂಗಿನಯದ ಬಗ್ಗೆ ತುಂಬಾ ದೋಷಗಳನ್ನ ಹೇಳಿದ್ದಾರೆ. ಇದು ಯಾಕೆ ಅವ್ರು ಒಪ್ಕೊಳ್ತಾರೆ ಜೈನರು ಅಂದ್ರೆ, ಎಲ್ಲ ನಮ್ಮವ್ರು ಅಂತ ಅವ್ರಿಗೆ. ಎಲ್ಲ ನಮ್ಮವ್ರು. ನೀವ್ ಒಪ್ಪಿದ್ದು ನಾವು ಒಪ್ತೀವಿ, ನೀವ್ ಒಪ್ಪಿದ್ದು ನಾವು ಒಪ್ತೀವಿ. ನೀನ್ ಸತ್ಯ ಅಂತ ಹೇಳ್ತೀಯ, ಹಾ ನಾನು ಸತ್ಯ ಅಂತ ಹೇಳ್ತೀನಿ. ನೀ ಅಸತ್ಯ, ನಾನು ಅಸತ್ಯ ಅಂತ ಹೇಳ್ತೀನಿ. ನೀನ್ ಸರಸತ್ಯ ಅಂತ ಹೇಳ್ತೀಯ, ನಾನು ಹೇಳ್ತೀನಿ ಹಾಗೆ. ಸರಸತ್ ವಿಲಕ್ಷಣ ಅಂತ ಹೇಳ್ತೀಯ, ನಾನು ಅದನ್ನ ಒಪ್ಪಿದ್ದೀನಿ. ನಮ್ಗೇನಂದ್ರೆ ಜಗತ್ತನ್ನ ಎಲ್ಲರೂ ನಮ್ಮ ತಕ್ಕೆ ಬಂದ್ಬಿಡ್ಬೇಕು, ಎಲ್ಲ ನಮ್ಮವ್ರೆ ಅಂತ. ಈ ತರ ಅಲ್ಲ. ಅವರು ಇದೇನೋ ಸಾಮರಸ್ಯ ಮೂಡಿಸ್ಲಿಕ್ಕೆ ಹೋಗಿ ಎಲ್ಲರ ದೋಷ ಮೈ ಮೇಲೆ ಹಾಕೊಳ್ಳೋ ತರ ಅಲ್ಲಿ ಬೈತಾರೆ. ಜಯತೀರ್ಥರ ಮಾತು ಹೇಳ್ತಾರೆ, ಇವ್ರೇನಿದು ಸತ್ವ ಪಕ್ಷ, ಸತ್ಯ ಅಂತ ಒಪ್ಪೋರ್ಗೆ ಅಸತ್ಯ ಪಕ್ಷದವ್ರು ದೋಷ ಕೊಡ್ತಾರಲ್ಲ. ನಮ್ದು ಎಲ್ಲಾ ಪಾರ್ಟಿ ಇವರು ಬೇಕು ಅವರು ಬೇಕು ಅಂತಿಲ್ಲ. ಹಾಗೆಲ್ಲ ಹೇಳ, ಒಂದ್ ಪಾರ್ಟಿಯಾಗಿ ನಿಲ್ಬೇಕು ಒಂದ್ ಕಡೆ ಅಷ್ಟೇ. ಇಲ್ಲ ಅವರು ನಮ್ಮವ್ರೆ, ಹಾಗಾದ್ರೆ ಅವ್ರಿಗೇನೇನ್ ಅಪವಾದ ಬರುತ್ತೆ, ಇವನ್ಗೂ ಬರುತ್ತೆ. ಅವ್ರು ಏನ್ ಬೈತಾರೋ ಅವ್ರ ಶಿಷ್ಯರು ಅವ್ರನ್ನ ಇವನು ಬೈತಾರೆ. ಎಲ್ಲಾ ಬೈಗುಳನ್ನು ಇವನಿಗೆ ಸಿಗ್ಬೇಕು. ಹೊಗಳಿಕೆ ಹೇಗ್ ಸಿಗತ್ತೋ ಹಾಗೆ ಬೈಗುಳನ್ನು ಸಿಗ್ಬೇಕು. ಸತ್ವ ಪಕ್ಷವನ್ನ ಒಪ್ತಾನೆ ಜಿನ ಅಂತಾದ್ರೆ, ಹಾಗಾದ್ರೆ ಆ ಪಕ್ಷಕ್ಕೆ ಏನೇನ್ ದೋಷ ಹೇಳ್ತಾರೆ ಅದೆಲ್ಲ ಇವ್ರಿಗೆ ತಾಕ್ತು. ಅಸತ್ವ ನಾನು ಒಪ್ತೀನಿ ಅಂತಂದ್ರೆ ಅಸತ್ವ ಪಕ್ಷಕ್ಕೆ ಏನ್ ದೋಷನ ಅದು ಇವನಿಗೆ ಬಂತು. ಹೀಗೆ ಜಿನನ ಮಾತಿಗೆ ಸಪ್ತ ಪ್ರಕಾರವನ್ನು ಒಪ್ಪಿ ಜಗತ್ನಲ್ಲಿ ಇರೋ ಬರೋ ದೋಷ ಎಲ್ಲ ನಿಮ್ಗೆ ಬಂತು. ಅದನ್ನ ಹೇಗ್ ಪರಿಹಾರ ಮಾಡ್ಕೊಳ್ತೀರಿ? ಅದು ಗೊತ್ತಾ ಇಲ್ಲ. ಇದು ಒಂದು ಅಲ್ಲ. ಸಪ್ತಭಂಗಿನಯವನ್ನ ಹಿಂದೆ ಹೇಳಿದ್ದನ್ನು ದೂಷಣೆ ಮಾಡಿದೀವಿ ನಿಜ. ಈಗ ನಾವು ಬೇರೆ ವಿಷಯಕ್ಕೆ ಬಂದಿದ್ದೀವಿ. ಯಾವ ವಿಷಯಕ್ಕೆ ಬಂದಿದ್ದೀವಿ?
ಮೋಕ್ಷಕ್ ಹೋಗ್ಬೇಕು ಅಂದ್ರೆ ಏನ್ ಬೇಕು ಉಪಾಯ ಹೇಳಿ ಅಂತ. ಅದಕ್ಕೆ ಇವ್ರಂದ್ರು ಪುದ್ಗಲ ದರ್ಶನ ಮೋಕ್ಷಕ್ ಕಾರಣ. ಪುದ್ಗಲ ದರ್ಶನ ಅಂದ್ರೆ ದೇಹದ ಜ್ಞಾನ ಬಂದ್ರೆ, ಆತ್ಮನ ಜ್ಞಾನ ಬಂದ್ರೆ ಅವ್ನ್ ಮೋಕ್ಷಕ್ ಹೋಗ್ತಾನೆ. ಆತ್ಮನ ಜ್ಞಾನ ದೇಹ ಜ್ಞಾನ ಅಂದ್ರೆ ಮೋಕ್ಷಕ್ಕೆ ಯಾರು ಹೋಗ್ತಾರ? ಏನ್ ಹೇಳಲಿಕ್ಕೆ ಹೊರಟಿದ್ರಿ? ಸ್ಖಲನ ಪ್ರದರ್ಶನ. ನೀವು ಎಡವಿದಿರಿ ಸ್ಪಷ್ಟವಾಗಿ. ಯಾಕೆಂದ್ರೆ ದೇಹದ ಪರಿಮಾಣ ಏನು, ಆತ್ಮನ ಪರಿಮಾಣ ಏನು? ಈಗ ಒಂದು ಇರುವೆ ಶರೀರದಲ್ಲಿ ಹೋಗ್ತಾನೊಬ್ಬ ಆತ್ಮ, ಅವನ ಪರಿಮಾಣ ಎಷ್ಟು? ಇರುವೆ ಶರೀರ ಎಷ್ಟು ದೊಡ್ಡದೋ ಆತ್ಮನು ಅಷ್ಟೇ ದೊಡ್ಡವನು. ಒಂದು ಆನೆ ಶರೀರದ ಒಳಗಡೆ ನುಗ್ತಾನೆ, ಆನೆ ಎಷ್ಟು ದೊಡ್ಡದೋ ಅಷ್ಟೇ ಆತ್ಮ ದೊಡ್ಡದು. ಹಾಗಾದ್ರೆ ನಮ್ ಪ್ರಶ್ನೆ, ಇವನ ಆನೆ ಆಗಿರ್ತಾನಲ್ಲ, ಒಂದ್ ವೇಳೆ ಇರುವೆ ದೇಹದ ಒಳಗಡೆ ಹೋದ್ರೆ ಏನಾಗತ್ತೆ ಕತೆ? ಅಥವಾ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಇರುವೆ ಶರೀರದಲ್ಲಿ ಆನೆ ಪರಿಮಾಣದ ಆತ್ಮ ಹೋಗ್ತಾನೆ ಅಂದ್ರೆ ಏನ್ ಕತೆ? ಅಥವಾ ಆ ಆನೆಯಂತಹ ಶರೀರದಲ್ಲಿ ಈ ಇರುವೆ ತರ ಪರಿಮಾಣ ಇರೋ ಜೀವ ಹೋಗ್ತಾನೆ ಅಂದ್ರೆ ಏನರ್ಥ? ಅಂದ್ರೆ ಕಷ್ಟನೇ ಪಡ್ಬೇಕಾಗಿಲ್ಲ. ಅದು ಯಾವ್ದೋ ಇರುವೆ ಹೇಗ್ ಬೇಕಾದ್ರೆ ಕೆಲಸ ಮಾಡ್ಬೋದು. ಯಾಕಂದ್ರೆ ಒಳಗಡೆ ಜೀವ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾರೆ ಅಂತ ಶಕ್ತಿ ಇರುತ್ತೆ, ಮತ್ತೆ ಪರಿಮಾಣ ದೊಡ್ಡದು ತುಂಬಾ. ಈ ತರ ಎಲ್ಲ ಅಬದ್ಧವಾಗಿ ವ್ಯಾಖ್ಯಾನ ಮಾಡ್ಬೇಕಾಗ್ಬಾರ್ದು. ಅದನ್ನ ಅವ್ರು ಸರಿ ಇಲ್ಲ ಅಂತ ಹಿಂದೆ ಎಲ್ಲ ಖಂಡನೆ ಮಾಡಿರ್ತಾರೆ. ಅದನ್ನ ವಿಸ್ತಾರವಾಗಿ ನೋಡೋಣ. ಅಂತೂ ಇಲ್ಲಿ ಮೋಕ್ಷ ಸಾಧನದ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ಅದು ಸರಿ ಇಲ್ಲ ಜೈನ ಮತದಲ್ಲಿ ಅಂತ ತಿಳಿಸಿದ್ರು. ಆದ್ರೆ ನನ್ ವೇದದಪಿ ಪೂರ್ವವಾಕ್ಯನ ಸಿದ್ಧಂ, ಇದು ಕೂಡ ಬಹಳ ಹಿಂದೆ ಗೊತ್ತಾಯ್ತು ನಮ್ಗೆ. ಈಗ ಜೀವನ ವಿಷಯದಲ್ಲೂ ಎಡಬಿದಾನೆ ಜಿನ, ಅದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಹೌದು ನಿಮಗೆ ಗೊತ್ತಿರ್ಬೋದು. ಅದನ್ನೇ ವಿಸ್ತಾರವಾಗಿ ಹೇಳಲಿಕ್ಕೆ ಮುಂದಿನ ಪ್ರಬಂಧ ಹೊರಟಿದೆ. ಮುಂದಿನ ಭಾಗಗಳೆಲ್ಲ ಈ ಜೈನ ಮತದ ಈ ವಿಷಯಗಳ ಬಗ್ಗೆ ಖಂಡನೆಯನ್ನ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀವಿ ಅಂತ ಹೇಳಿ ಇಲ್ಲಿ ಆ ವಿಷಯಗಳ ನಿರ್ದೇಶವನ್ನ ಮಾಡ್ತೀವಿ. ಇಷ್ಟು ಮಾಡಿದ ಮೇಲೆ ಏನೇನ್ ದೋಷ ಕೊಡ್ಬೋದು ಅಂದ್ರೆ 2ನೇ ಅಧ್ಯಾಯದಲ್ಲಿ ಬಂದಿರಬಾರ್ದು, ಈ ಅಧ್ಯಾಯದಲ್ಲಿ ಮಾತ್ರ ಬಂದಿರ್ಬೇಕು ಅಂತ ವಿಷಯ ಏನು, ಎಲ್ಲಿ ಜಿನ ಎಡವಿದಾನೆ ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣ ಕೃಷ್ಣಾರ್ಪಣ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ನಮಸ್ಕಾರ ಆಚಾರ್ಯ.